ಯು ಟಿ ಖಾದರ್ ಅವರು ಅಷ್ಟೇ ಆಳಂದ್ ಗಲಭೆಯ ಕೇಸ್ಗಳನ್ನ ವಾಪಸ್ ಪಡೀರಿ ಅಂತ ಲೆಟರ್ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದು ಕಡೆ ಒಳಗಡೆ ಕೊರಿತಾ ಇತ್ತು ಖರ್ಗೆ ಅವ್ರದ್ದು ಹಸ್ತಕ್ಷೇಪ ಇದೆ ಅಂತ. ಈಗ ಬಯಲಾಗಿದೆ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಆಳಂದ್ ಗಲಭೆ ಎಬ್ಬಿಸಿದಂತವರ 450 ಜನ 450 ಜನ ಅಮಾಯಕರಿದ್ದಾರೆ. ಇವ್ರ ಕೇಸ್ಗಳನ್ನ ವಾಪಸ್ ಪಡಿಬೇಕು. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ಅಸ್ತಿತ್ವದಲ್ಲಿಯೇ ಇರದ ಶಿವಲಿಂಗದ ಪೂಜೆಗೆ ಅಂತ. ನಿಮ್ಗೆ ಯಾರು ಪ್ರೂಫ್ ಕೊಟ್ಟರು ಅಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಅಂತೇಳಿ? ಈ ರೀತಿ ಮಾತಾಡಿ ಹಿಂದೂಗಳ ಭಾವನೆಗೆ ನಮ್ಮ ಗೃಹ ಸಚಿವರು ಧಕ್ಕೆ ತಂದಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವಂತ ಇಂಥ ಕ್ರಿಮಿನಲ್ಸ್ಗಳಿಗೆ ಇಲ್ಲಿಯ ಹೋಮ್ ಮಿನಿಸ್ಟರ್ ಶ್ರೀರಕ್ಷೆ ಇದೆ. ಎಲ್ಲಿಯೂ ಮಾತಾಡಿಲ್ಲ ನೋಡಿ ನೀವು. ಯಾವಾಗ ಹೈಕೋರ್ಟ್ ಸ್ಟೇ ಕೊಡ್ತೋ ಆವಾಗ ಹೇಳ್ತಾರೆ ಬಿಜೆಪಿ ಕಾಲದಲ್ಲೂ ಆಗಿತ್ತಲ್ಲ ವಾಪಸ್ ಅಂತ. ಮುಂಚೆ ಎಲ್ಲಿಯೂ ನನ್ನ ಹೆಸರು ಬರಬಾರ್ದು ಅಂತ ಬಹಳ ಚಾಣಾಕ್ಷತನದಿಂದ ಅವ್ರ ನಡೆ ಇಟ್ಟಿದ್ರು. ಇವತ್ತು ಜಗಜ್ಜಾಹೀರಾಗಿದೆ. ಕ್ರಿಮಿನಲ್ಸ್ಗಳ ಜೊತೆಗೆ ಹೋಮ್ ಮಿನಿಸ್ಟರ್ ಕೂಡ ಇವತ್ತು ಅವರಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಇವತ್ತು ಜಗಜ್ಜಾಹೀರಾಗಿದೆ. ನಾನು ಹೇಳೋದೇನು ಅಂತ ಕೇಳಿದರೆ, ಕಲಬುರಗಿಯ ಇಂತಹ ಹದಗೆಟ್ಟಂತಹ ಶಿಕ್ಷಣ ಸಂಸ್ಥೆಯ ಕಟ್ಟಡಗಳು, ಇಲ್ಲಿಯ ಶಿಕ್ಷಕರು, ಅಧಿಕಾರಿಗಳು ಸ್ವೇಚ್ಛಾಚಾರವಾಗಿ ವರ್ತಿಸ್ತಾ ಇದ್ದಾರೆ. ಯೂನಿವರ್ಸಿಟಿಯಲ್ಲಿ ಈ ರೀತಿ ಅಕ್ರಮ ನಡೀತಾ ಇದ್ರು ಕೂಡ ಮೌನ ಮುರಿಯದೆ, ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡ್ತಾ ಕಾಲಹರಣ ಮಾಡದೇನೆ ಸ್ವಲ್ಪ ಕಲಬುರಗಿಯ ಇಂಥ ಭ್ರಷ್ಟಾಚಾರದ ಬಗ್ಗೆ, ಅಕ್ರಮಗಳ ಬಗ್ಗೆ ಕಿವಿಗೊಡಬೇಕು ಸಚಿವರು ಅಂತ ನಮ್ಮದೊಂದು ಕೋರಿಕೆ ಇದೆ.